ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಸ್ನೇಹಿತರು ಡಾಕ್ಟರ್ ಶಿವಸು ನಾಯ್ಕ ಸರ್ ಅವರೇ, ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಮಾತೃಭಾಷೆಯಲ್ಲಿ ಶಿಕ್ಷಣ ಎಷ್ಟು ಮಹತ್ವ ಮತ್ತು ಅದಕ್ಕೆ ಪಾಲಕರ ಜವಾಬ್ದಾರಿ ಕುರಿತು ಇಲ್ಲಿವರೆಗೆ ಸುಂದರವಾದ ಉಪನ್ಯಾಸಕನವನ್ನು ನೀಡಿರ್ತಕ್ಕಂಥ ಅಂಕುಶ್ ದುರ್ಗೆ ಸರ್ ಅವರೇ, ವೇದಿಕೆಯ ಮೇಲೆ ಆಶೀರ್ವಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಹೋದಯರೇ, ಹಾಗೂ ಈ ಒಂದು ಪಾಲಕರ ಸಭೆಗೆ ಆಗಮಿಸಿರ್ತಕ್ಕಂಥ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಭೆ ತಂದಿರ್ತಕ್ಕಂಥ ಎಲ್ಲ ಪಾಲಕ ಮಹೋದಯರು, ಇವತ್ತಿನ ದಿವಸ ನಾವು ನೀವು ಎಲ್ಲ ಸೇರುವುದ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ, ಒಂದು ಮಗುವಿನ ಕಲಿಕೆ ಪರಿಪೂರ್ಣವಾಗಬೇಕಂತಂದ್ರೆ 3 ಜನ ಕಾರಣೀಭೂತರಾಗ್ತೀವಿ. ಒಂದು ಮಕ್ಕಳು, 2ನೇದು ಶಾಲೆ, 3ನೇದು ಪಾಲಕರು. ಈ 3 ಜನ ಸಮ ಪ್ರಮಾಣದಲ್ಲಿ ಕೈ ಜೋಡಿಸಿ ಮಕ್ಕಳ ಶಿಕ್ಷಣವನ್ನು ನೀಡಿದರೆ ಬಹಳಷ್ಟು ಶಿಕ್ಷಣ ಪರಿಪೂರ್ಣ ಆಗ್ತದೆ ಅಂತೇಳಿ ಹೇಳಕ್ಕೆ ಬಯಸ್ತಾ ಇದ್ದೀವಿ. ಅಂತಹ ನಿಟ್ಟಿನಲ್ಲಿ ನಮ್ಮ ಈ ರಾಷ್ಟ್ರೋತ್ಥಾನ ಶಾಲೆ ಯಾವಾಗಲೂ ಅನೇಕ ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಲಿಕ್ಕೆ ಶ್ರಮ ವಹಿಸ್ತಾ ಇದೆ. ಈ ವರ್ಷ ನಾವು ಶಿಕ್ಷಣದ ಜೊತೆಗೆ ಅನೇಕ ಶೈಕ್ಷಣಿಕ ಸ್ಥಳಗಳನ್ನು ತೋರಿಸುವುದಾಗಲಿ, ಅದೇ ರೀತಿಯಾಗಿ ನಾವು ಈ ಸಾರಿ ಒಂದು ವಲಯ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು ಕೂಡ ನಮ್ಮ ಶಾಲೆಯಲ್ಲಿ ಇಟ್ಕೊಂಡಿದ್ವಿ. ಅದೇ ರೀತಿಯಾಗಿ ಮೈಸವಾಡಿ ಗ್ರಾಮದ ಶ್ರೀಗಳಿಂದ ಪ್ರತಿಯೊಂದು ಮಗುವಿಗೆ ಸಂಸ್ಕೃತವನ್ನು ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಅದೇ ರೀತಿಯಾಗಿ ಬಹಳಷ್ಟು ಹಳೆಯ ಪದ್ಧತಿಯಾಗಿರ್ತಕ್ಕಂಥ ವೇದಿಕ ಗಣಿತ ಅಂತಕ್ಕಂಥದ್ದು, ಅಂದ್ರೆ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಗಣಿತಗಳನ್ನು ಸಮಸ್ಯೆಗಳನ್ನು ಯಾವ ರೀತಿ ಸರಳವಾಗಿ ಬಿಡಿಸಬೇಕು ಅಂತಹ ಒಂದು ರಿಸರ್ಚ್ ಪರ್ಸನ್ ಆಗಿರ್ತಕ್ಕಂಥ ಅಂಕುಶ್ ದುರ್ಗೆ ಸರ್ ಅವರ ಕಡೆಯಿಂದ ಮಕ್ಕಳಿಗೆ ನಿರಂತರವಾಗಿ ನಾವು ವೇದಿಕೆ ಗಣಿತದ ಬಗ್ಗೆ ತಿಳುವಳಿಕೆಯನ್ನು ನೀಡ್ತಾ ಇದ್ದೀವಿ. ಇಷ್ಟೆಲ್ಲ ಪ್ರಯತ್ನದೊಂದಿಗೆ ನಾವು ಶಾಲೆಯನ್ನು ಮುನ್ನಡೆಸ್ತಾ ಇದ್ದೇವೆ. ಅದಕ್ಕೆ ತಾವೆಲ್ಲ ದಯಮಾಡಿ ಪಾಲಕರು ಸೇರಿದ್ದೀರಿ. ಇನ್ನೂ ಕೂಡ ನಮ್ಮ ಒಂದು ಈ ನಡೆಸುವಂಥ ಒಂದು ಶೈಕ್ಷಣಿಕ ಪದ್ಧತಿಯಲ್ಲಿ ಏನಾದರೂ ತೊಂದರೆ ಇದ್ರೆ ಅಥವಾ ಮುಂದೆ ನೀವು ಈ ರೀತಿ ಬದಲಾವಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದಿದ್ರೆ ಅಂಥ ಸಲಹೆ ಸೂಚನೆಗಳನ್ನು ತಾವು ಪಾಲಕರು ತಮಗೆ ನೀಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಆಡಳಿತ ಮಂಡಳಿಯವರಿಗೆ ಹಾಗೂ ಶಿಕ್ಷಕರು ಎಲ್ಲರೂ ತಿದ್ದುಕೊಂಡು ಮುಂಬರುವಂಥ ದಿನಗಳಲ್ಲಿ ಅದನ್ನೆಲ್ಲ ಸುಧಾರಣೆ ಪಡಿಸ್ತೇವೆ ಅಂತೇಳಿ ತಮ್ಮಲ್ಲಿ ಹೇಳ್ತಾ ಇದ್ದೀವಿ. ಸಮಸ್ಯೆ